ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಕರುಣೇಶ್ವರ ನಗರ ಬಡಾವಣೆಯಲ್ಲಿ ಇರುವ ಶ್ರೀ ಜೈವೀರ ಹನುಮಾನ ಮಂದಿರದಲ್ಲಿ ಸೋಮವಾರ ಭಕ್ತಿ ಭಾವದೊಂದಿಗೆ ಬದ್ರಿ ಸಮಾರಾಧನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶ್ರೀ ತ್ರಿಮೂರ್ತಿ ಯಾತ್ರಾ ಸಮಿತಿಯ ನೇತೃತ್ವದಲ್ಲಿ 20 ದಿನಗಳ ಪವಿತ್ರ ಚಾರ್ಧಾಮ್ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮರಳಿದ ಯಾತ್ರಾರ್ಥಿಗಳಿಂದ ಕರುಣೇಶ್ವರ ನಗರದ ಶ್ರೀ ಜೈವೀರ ಹನುಮಾನ ಮಂದಿರದಲ್ಲಿ ಸೋಮವಾರ ಬದರಿ ಸಮಾರಾಧನೆ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಂಗವಾಗಿ ಕೂಡಲಿಯ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಶ್ರೀಪಾದಂಗಳವರಾದ ಶ್ರೀ ರಘುವಿಜಯ ತೀರ್ಥ ಶ್ರೀಪಾದರು ಶ್ರೀ ಜೈವೀರ ಹನುಮಂತನಿಗೆ ವಿಶೇಷ ಅಭಿಷೇಕ ನೆರವೇರಿಸಿದರು. ನಂತರ ಭಕ್ತಾದಿಗಳಿಂದ ಶ್ರೀಪಾದಂಗಳವರಿಗೆ ಪಾದಪೂಜೆ ಸಲ್ಲಿಸಲಾಯಿತು. ತದನಂತರ ಪುಣ್ಯಾಹ ವಚನ, ಶ್ರೀಪಾದಂಗಳವರಿಂದ ಶ್ರೀರಾಮದೇವರ ಪೂಜೆ ಹಾಗೂ ಮಂಗಳಾರತಿ ಕಾರ್ಯಕ್ರಮಗಳು ನೂರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆದವು. ಈ ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಯಾತ್ರಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀಪಾದಂಗಳವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಭಕ್ತರು, ಚಾರ್ಧಾಮ್ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಬದರಿ ಸಮಾರಾಧನೆ ನಡೆಸುವುದು ಆಧ್ಯಾತ್ಮಿಕವಾಗಿ ವಿಶೇಷ ಮಹತ್ವ ಹೊಂದಿದ್ದು, ಭಗವಂತನ ಅನುಗ್ರಹ ಮತ್ತು ಗುರುಗಳ ಕೃಪೆಯಿಂದ ಯಾತ್ರೆ ಸುಖಕರವಾಗಿ ನೆರವೇರಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಗುರುಭ್ಯೋ ನಮಃ. ಪರಮ ಪೂಜ್ಯ ಸದಾಶಿವ ಮಹಾರಾಜರ ಹಾಗೂ ದತ್ತ ಮಹಾರಾಜರ ಕೃಪೆಯಿಂದ ಚಾರ್ಧಾಮ್ ಯಾತ್ರಾ 156 ಜನರಿಗೆ 17ನೇ ಮೇನಿಂದ 3ನೇ ಜೂನ್ ವರೆಗೂ ಕರ್ಕೊಂಡು ಹೋಗಿ ಬಂದು ಬಹಳ ಸಕ್ಸಸ್ ಆಯ್ತು. ಈ ಒಂದು ಯಾತ್ರಾ ಸಣ್ಣ ಪುಟ್ಟ ಯಾತ್ರಾ ಅಲ್ಲ. ಅದರಲ್ಲಿ 75 ಟು ಫ್ರಮ್ 8 ಇಯರ್ಸ್ ಟು 75 ಇಯರ್ಸ್ ತನಕ ವೃದ್ಧರು ಇದ್ರು, ಮಕ್ಕಳು ಇದ್ರು. ಗುರುಗಳ ಕೃಪಾ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಬಹಳ ಸಕ್ಸಸ್ಫುಲ್ ಆಗಿ ಆಯ್ತು. ಮೊದಲನೇದಾಗಿ -43 ಡಿಗ್ರಿ ಇಲ್ಲಿ ಗುಲ್ಬರ್ಗ ಹಾಕಿದ್ರೆ, ಚಾರ್ಧಾಮ್ ಯಾತ್ರೆಯಲ್ಲಿ ಕೇದಾರ್ ಇರ್ಬೋದು, ಬದ್ರಿ ಇರ್ಬೋದು, ಯಮನೋತ್ರಿ, ಗಂಗೋತ್ರಿ, ಮಥುರಾ ಇವೆಲ್ಲ -4 ಇರ್ತದೆ, ಮಥುರಾ ಒಂದು ಬಿಟ್ಟು. ಅಂಥದ್ರಲ್ಲಿ ಸಣ್ಣ ಸಣ್ಣ ಒಂದು ಮಕ್ಕಳಿಗೆ ಕರ್ಕೊಂಡು ಹೋಗಿ ವೃದ್ಧರಿಗೆ ಕರ್ಕೊಂಡು ಹೋಗಿ ಬರೋದು ಅಷ್ಟು ಈಸಿ ಅಲ್ಲ. ಇದು ಎಲ್ಲ ಗುರುಗಳ ಕೃಪೆ, ದೇವರ ಕೃಪೆನಿಂದ ಮಾತ್ರ ಸಾಧ್ಯ ಅದ. ಇದು ಗುಲ್ಬರ್ಗನಲ್ಲಿ ಇದೊಂದು ಹಿಸ್ಟ್ರಿ ಇದೆ. ಯಾರು ಇಲ್ಲಿವರೆಗೂ 30 ಜನ 35 ಜನರಿಗೆ ಕರ್ಕೊಂಡು ಹೋಗಿದ್ದಾರೆ. 156 ಜನರಿಗೆ ಯಾವುದೋ ಇಲ್ಲಿ ತನಕ ಹಿಸ್ಟ್ರಿ ಇಲ್ಲ, ಮುಂದೆ ಮಾಡಬಹುದು. ಆದ್ರೆ ಇದು ಎಲ್ಲ ಕೃಪಾ ದೇವರು ಮತ್ತು ಸದಾಶಿವ ಮಹಾರಾಜರ ಕೃಪೆಯಿಂದ ಬಹಳ ಸಕ್ಸಸ್ಫುಲ್ ಆಗಿ ವಾಪಸ್ ಬಂದಿವಿ. ಚಾರ್ಧಾಮ್ ಯಾತ್ರಾ ಅತ್ಯಂತ ಯಶಸ್ವಿಯಾಗಿ ತ್ರಿಮೂರ್ತಿ ಸೇವಾ ಸಮಿತಿ ವತಿಯಿಂದ ಏನು ಹಮ್ಮಿಕೊಳ್ಳಲಾಗಿತ್ತು. ತುಂಬ ಭಕ್ತಿಪೂರ್ವಕವಾಗಿ 156 ಜನರ ಪ್ರತಿಯೊಂದು ಯಮನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ಎಲ್ಲ ದೇವರ ದರ್ಶನ ಅತ್ಯಂತ ಯಶಸ್ವಿಯಾಗಿ ಮುಗಿಸ್ಕೊಂಡು ಇವತ್ತಿನ ದಿವಸ ಈ ಒಂದು ಕೇದಾರ್ ಸಮಾರಾಧನೆ ಹಾಗೂ ಬದ್ರಿ ಸಮಾರಾಧನೆಯನ್ನು ಜೈವೀರ ಹನುಮಾನ್ ದೇವಸ್ಥಾನ ಕರುಣೇಶ್ವರ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸುಮಾರು 2000 ಜನರು ಈ ಒಂದು ಪ್ರಸಾದದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದೆ. ಅದ್ರ ಜೊತೆಯಾಗಿ ಕೂಡ್ಲಿ ಸ್ವಾಮಿಗಳು ಕೂಡ ಬಂದಿದ್ದಾರೆ. ಈ ಒಂದು ನಮಗೆ ಆಶೀರ್ವಾದ ಮಾಡ್ಲಿಕ್ಕೆ ಅವರು ನಾವು ಹೋಗುವಾಗ ಕೂಡ ಆಶೀರ್ವಾದ ಮಾಡಿದ್ರು. ಸದಾಶಿವ ಮಹಾರಾಜ್ ಕೀಲಿಯವರು ಕೂಡ ನಮಗೆ ತುಂಬಾ ಆಶೀರ್ವಾದ ಮಾಡಿದ್ರು. ಹಾಗೂ ದತ್ತ ಮಹಾರಾಜರ ಕೃಪೆಯಿಂದ, ಎಲ್ಲ ದೇವ್ರ ಕೃಪೆಯಿಂದ ಇದು ಸಾಮಾನ್ಯ ಈ ಟೂರ್ ಅಂತೂ ಅಲ್ಲೇ ಅಲ್ಲ. ಇದೊಂದು ಭಕ್ತಿಪೂರ್ವಕ ಬಹಳ ರಿಸ್ಕಿ ನಾವೆಲ್ಲ ನೋಡಿದ್ದೇವೆ. ಅಲ್ಲಿಂದ ರೋಡ್ಸ್ ಆಯ್ತು, ಅಲ್ಲಿಂದು ನೋಡಿದ್ರೆ ಒಂಥರ ಬಹಳ ಒಂದು ಐತಿಹಾಸಿಕ ಈ ಒಂದೇನು ಇವತ್ತು ನಾವು ಯಾತ್ರಾ ಮುಗಿಸ್ಕೊಂಡು ಬಂದಿದ್ದೆವು. ಇಂದು ಆ ಸಮಾರಾಧನೆ ಉತ್ಸವ ಕೂಡ ನಡೆದಿದೆ. ಎಲ್ಲರೂ ಪಾಲ್ಗೊಂಡು ಅನೇಕ ಹೋಮಗಳು ನಡೀತಾ ಇವೆ. ಇವತ್ತು ವೀರ ಹನುಮಾನ್ ಮಂದಿರದಲ್ಲಿ
ನಾವು ಏನ್ ಕಾರ್ಯಕ್ರಮ ಜರುಗಿಸ್ತಾ ಇದ್ದೀವಿ ಅವರ ಆಶೀರ್ವಾದದಿಂದ ಮತ್ತು ಈ ತ್ರಿಮೂರ್ತಿ ಯಾತ್ರಾ ಸಮಿತಿ ಏನು ಘಟನೆ ಆಗಿದೆ, ಇದು ಒಂದು ಅದ್ಭುತವಾದಂತಹ ಫೋರ್ಸ್, ಇದು ಒಂದು ಅದ್ಭುತವಾದಂತಹ ಒಂದು ಶಕ್ತಿ. ಯಾಕಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೆ ಆಶೀರ್ವಾದ ಇರುವುದು ಶ್ರೀ ಗುರು ಗಾಣಗಾಪುರ ದತ್ತಾತ್ರೇಯ ಸ್ವಾಮಿಗಳದು, ಮತ್ತೆ ಕೀಲಿ ನಮ್ಮ ಮಹಾರಾಜರು ಸದಾಶಿವ ಮಹಾರಾಜರ ಕೀಲಿ, ಮತ್ತೆ ಎಂತೆಂತ ಅದ್ಭುತವಾದಂತಹ ಶಕ್ತಿಗಳಲ್ಲಿ ಹಿಂದಿದ್ದಾವೆ. ಅವು ಅಪ್ರತ್ಯಕ್ಷ ಇದ್ದಾರೆ. ಅದೇ ಪ್ರತ್ಯಕ್ಷವಾಗಿ ಪ್ರೆಸಿಡೆಂಟ್ ಮಲ್ಲಾರರಾವ್ ಗಾರಂಪಳ್ಳಿ ಮತ್ತೆ ಅವರು ನಮ್ಮ ರಾಘವೇಂದ್ರ ರಾವ್ ನೀಲೂರ್ ಅವರು ಏನ್ ಸೆಕ್ರೆಟರಿ ಇದಾರೋ ಗೊತ್ತಿಲ್ಲ, ಅವರು ಏನು ಸಂಚಾಲಕರಿದ್ದಾರೋ ಗೊತ್ತಿಲ್ಲ, ಬಟ್ ಅವರು ಒಂದು ದೊಡ್ಡ ಶ್ರೇಷ್ಠ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ಅಚ್ಚುಕಟ್ಟಾಗಿ ಏನು ಒಂದು ತ್ರಿಮೂರ್ತಿ ಯಾತ್ರಾ ಸಮಿತಿಯನ್ನು ನಿರ್ಮಿಸಿದ್ದಾರೆ. ಅದು ಈಗ ಒಂದು ದೊಡ್ಡ ಸಾಮೂಹಿಕ ಫೋರ್ಸ್ ಅಂತಾಗಿ ತಯಾರಾಗಿದೆ. ಇದು 156 ಜನಕ್ಕೆ ಏನ್ ಕಷ್ಟಕರವಾದಂತಹ ಕೇದಾರ್ ಬದ್ರಿ ನಮ್ಮ ಎಲ್ಲರಿಗೆ ಧನ್ವಂತರಿ ಕೃಪೆಯಿಂದ ಆಶೀರ್ವಾದದಿಂದ ನಾವು ಏನು ಹೋಗಿ ಬಂದೀವಿ. ಎಲ್ಲರೂ ಮಾತೆಯರು ಭಗಿನಿಯರು ಇವತ್ತು ವಿಜೃಂಭಣೆಯಿಂದ ಇದು ಏನು ಆಚರಣೆ ಮಾಡ್ತಾ ಇದ್ರು, ಒಂದು ಲಗ್ನ ಮುಹೂರ್ತ ಅಂತೂ ಅದು ಕಡಿಮೆ. ನಮ್ಮ ಕೂಡ್ಲಿ ಆಚಾರ್ಯರು ಬಂದಿದ್ದಾರೆ ಅವರ ಆಶೀರ್ವಾದ ವಚನದಿಂದ. ಸೊ ನನ್ಗೇನ್ ಅನಿಸುತ್ತೆ, ಇದು ಒಂದು ತ್ರಿಮೂರ್ತಿ ಸಮಿತಿ ಯಾತ್ರಾ, ಇದು ಒಂದು ಫೋರ್ಸ್. ವಿ ಕ್ಯಾನ್ ಮೇಕ್ ಎ ಫೋರ್ಸ್ ಫಾರ್ ಇಟ್ ಅಂಡ್ ವಿ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ವೋಟರ್, ವಿ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಎ ಪೊಲಿಟಿಕಲ್, ವಿ ಕ್ಯಾನ್ ಕನ್ವರ್ಟ್ ಇಟ್ ಎ ಫೈನಾನ್ಸಿಕಲ್ ಅಂಡ್ ಯು ಕ್ಯಾನ್ ಕನ್ವರ್ಟ್ ಎ ಸೋಷಿಯಲ್. ಅದಕ್ಕೆ ನಾವು ಸದಾ ಬದ್ಧರಾಗಿದ್ದೀವಿ. ತ್ರಿಮೂರ್ತಿ ಯಾತ್ರಾ ಸಮಿತಿಯು ಈ ನಮ್ಮ ಮಲ್ಲರಾವ್ ಗಾರಂಪಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿ ಎಲ್ಲ ನಮ್ಮ ತ್ರಿಮೂರ್ತಿ ಯಾತ್ರಾ ಸಮಿತಿ 156 ಜನರಿಗೆ ಈ ಒಂದು ಯಾತ್ರೆ ಮಾಡಿಸ್ಬೇಕಂತ ಹೇಳಿ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಾಗ ನಮ್ಮ ಸದಾಶಿವ ಮಹಾರಾಜ್ ಕೀಲಿ ಗುರುಗಳ ಹತ್ರ ಹೋಗಿ ನಾವು ಅವರಿಗೆ ಪ್ರಾರ್ಥನೆ ಮಾಡ್ಕೊಂಡೆವು. ಅವರು ನಿಮ್ಮ ಯಾತ್ರಾ ಪೂರ್ಣ ಸಫಲವಾಗಲಿ ಅಂತ ಹೇಳಿ ಅವ್ರು ನಮಗೆ ಯಾತ್ರಕ್ಕೆ ಚಾಲನೆ ಕೊಟ್ಟರು. ಅವರು ಅದೇ ರೀತಿಯಾಗಿ ದತ್ತ ಮಹಾರಾಜರಿಗೂ ಅನುಗ್ರಹದಿಂದ ನಾವು ಇವತ್ತು ಯಾತ್ರಾವನ್ನು ಮುಗಿಸ್ಕೊಂಡು ಬಂದಿದ್ದೆವು. ಆ ಯಾತ್ರಾ 156 ಜನ ಯಾತ್ರಾ ಯಾವುದೇ ಆತಂಕವಿಲ್ಲದೆ, ಯಾವುದೇ ಅಡೆತಡೆವಿಲ್ಲದೆ ಅವರ ಒಂದು ರಕ್ಷಾ ಕವಚವಾಗಿ ನಮ್ಮ ಬೆನ್ನಿಂದಿತ್ತು. ನಾವು ಯಾವ್ಯಾವ ಸ್ಥಾನದಲ್ಲಿ ಹೋಗ್ತಿದ್ದೆವು ಆ ಸ್ಥಾನದಲ್ಲಿ ಪರಿಪೂರ್ಣವಾದಂತಹ ಈ ಗುಲ್ಬರ್ಗಾ ವಾತಾವರಣ ಇತ್ತು. ಮತ್ತೆ ಎಲ್ಲಿಂದ ನಾವು ಬಿಡ್ತೇವೆ ಅಲ್ಲಿಂದ ಅಲರ್ಟ್ ಆಗಿ ಬರ್ತಾ ಇತ್ತು. ಆದರೂ ಸಹ ನಮಗೆ ಒಳ್ಳೆಯ ರೀತಿಯಿಂದ ಈ ಯಾತ್ರಾ ವ್ಯವಸ್ಥೆಯನ್ನು ಮಾಡಿಸಿದ್ದು. ಈ ಎಲ್ಲ ಶ್ರೇಯಸ್ಸು ನಾವು ಸದಾಶಿವ ಮಹಾರಾಜರ ಪಾದರಿಗೆ ಸಮರ್ಪಣೆಯನ್ನು ಮಾಡ್ತೇವೆ. ಮತ್ತು ಅದು ಅಲ್ಲದೆ ನಾವು ಅಲ್ಲಿ ಇದ್ದಾಗ ಗಾರಂಪಳ್ಳಿ ಸರ್ ಹೇಳಿದ್ರು, ಈ ವ್ಯವಸ್ಥೆ ಹೇಗೆ ಮುಂದೆ ನಮ್ಮ ಪ್ರಸಾದದ ವ್ಯವಸ್ಥೆ ಅದು ಇದು ಹೇಗೆ ಅಂತಂದಾಗ ನಮ್ಮ ಚಂದ್ರಶೇಖರ್ ಸರ್ ಬೆಂಗಳೂರು ಅವರು, ನಾನು ಅವತ್ತು ಪ್ರಸಾದದ ವ್ಯವಸ್ಥೆ ಮತ್ತು ಅಭೂಪದಾನದ ವ್ಯವಸ್ಥೆ ಎಲ್ಲ ನಾನು ಮಾಡ್ತೇನೆ, ನನ್ನ ಯಾತ್ರಾರ್ಥಿಗಳಿಗೆ ನನ್ನ ಕಡೆಯಿಂದ ಸೇವೆ ಆಗಲಿ ಅಂತ ಹೇಳಿ ಪಾಪ ಅವರು ಪ್ರಾರ್ಥನೆ ಮಾಡಿಕೊಂಡ್ರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಜೈವೀರ ಹನುಮಾನ ದೇವಸ್ಥಾನದ ಅಧ್ಯಕ್ಷರಾದ ಅವಿನಾಶ್ ಕುಲಕರ್ಣಿ, ತ್ರಿಮೂರ್ತಿ ಯಾತ್ರಾ ಸಮಿತಿಯ ಅಧ್ಯಕ್ಷರಾದ ಮಲ್ಲರಾವ್ ಗಾರಂಪಳ್ಳಿ, ಸಮಿತಿಯ ಪ್ರಮುಖರಾದ ರಾಘವೇಂದ್ರ ನೀಲೂರು, ಪಿವಿ ಜೋಶಿ, ಮಾರ್ತಾಂಡ ಹೇಮನೂರು ಸೇರಿದಂತೆ ಅನೇಕ ಭಕ್ತರು, ಯಾತ್ರಾರ್ಥಿಗಳು ಹಾಗೂ ದೇವಸ್ಥಾನ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಬದರಿ ಸಮಾರಾಧನೆ ಕಾರ್ಯಕ್ರಮವು ಭಕ್ತಿ ಭಾವ, ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಉತ್ಸಾಹದಿಂದ ಕೂಡಿದ್ದು ಭಕ್ತರಲ್ಲಿ ಧಾರ್ಮಿಕ ಚೈತನ್ಯ ಮೂಡಿಸಿತು. ಕಲಬುರಗಿ ಜಿಲ್ಲಾ ಭೋವಿ ವಡ್ಡರ ಸಮಾಜದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ದಲಿತ ಭೋವಿ ವಡ್ಡರ ಸಮಾಜದ ನತದೃಷ್ಟ ವ್ಯಕ್ತಿ ಸೂರ್ಯಕಾಂತ್ ಮಂಜಳ್ಕರ್ ಈತನ 2 ಕಾಲುಗಳು ಗುತ್ತಿಗೆದಾರನ ನಿರ್ಲಕ್ಷ್ಯ, ಮುಂಜಾಗ್ರತಾ ಕ್ರಮ ವಹಿಸದ ಕಾರಣ ಮೊಳಕಾಲಿನ ಚಿಪ್ಪು ಮುರಿದುಕೊಂಡು ಶಾಶ್ವತ ಅಂಗವೈಕಲ್ಯ ಹೊಂದಲು ಕಾರಣನಾದ ಮತ್ತು ಪರಿಹಾರ ನೀಡದೆ ಜೀವ ಬೆದರಿಕೆ ಹಾಕಿದ ಆಂಧ್ರ ಮೂಲದ ಗುತ್ತಿಗೆದಾರರ ವಿರುದ್ಧ ಪ್ರಕರಣ ದಾಖಲಿಸಿ ನಿರ್ಲಕ್ಷ್ಯತನ ತೋರಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಹಾಗೂ ಬಡ ಕಾರ್ಮಿಕನ ಕುಟುಂಬಕ್ಕೆ ರಾಜ್ಯ ಸರ್ಕಾರ 75 ಲಕ್ಷ ರೂಪಾಯಿ ಪರಿಹಾರ ಧನ ಘೋಷಿಸುವಂತೆ ಮತ್ತು ಈ ರೀತಿ ಮತ್ತೊಬ್ಬ ಕಾರ್ಮಿಕರಿಗೆ ಅನ್ಯಾಯ ಆಗದಂತೆ ಎಚ್ಚರ ವಹಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಭೋವಿ ವಡ್ಡರ ಸಮಾಜದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ ಸಂಘ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕಲಬುರಗಿ ಹೈಕೋರ್ಟ್ ಪೀಠದ ವಕೀಲರಾದ ರವಿಚಂದ್ರ ಗುತ್ತೇದಾರ್, ವಿಠಲ್ ನೆಲೋಗಿ, ಹರಿಬಾಬು ಧೋತ್ರೆ, ಸುರೇಶ್ ಬಿ ಸಾಗರ್, ತಿಮ್ಮಯ್ಯ ಎಚ್ ದೇವಕರ್, ಲಕ್ಷ್ಮಣ ವಾಯ್ ಕಲ್ಲೂರ್, ಸುರೇಶ್ ಕನ್ಸಳೇಕರ್, ಹೀರಾ ಮಕ್ಕಳಕರ್, ಪರಶುರಾಮ್, ಸಂಜು ಕುಶಾಳ್ಕರ್, ವೆಂಕಟೇಶ್ ಚಿತಾಪುರ್, ಮಂಜುನಾಥ್ ನಂದೂರ್, ಶ್ಯಾಮರಾವ್ ದಾಬಿಮನಿ, ರಾಜಾಪುರ ಚಿಂಚೋಳಿ ಅಧ್ಯಕ್ಷರು ನಾಗಪ್ಪ ಹಿರೇವಡ್ಡರ್, ವಿಠಲ್ ಚಿಂಚೋಳಿ, ಸಂಜು ಮಂಜಳ್ಕರ್, ಶ್ರೀಕಾಂತ್ ರೆಡ್ಡಿ, ರಾಜು ಬೇಲೂರ್,
ಶ್ರೀಮಂತ ಗುತ್ತೇದಾರ್, ಬಸವರಾಜ್, ಮಲ್ಲಿಕಾರ್ಜುನ್ ಚಿಂಚನ್ಸೂರ್, ಪ್ರಶಾಂತ್, ನಾಗೇಂದ್ರಪ್ಪ, ಭಾನುಪ್ರತಾಪ್ ಶಹಾಬಾದ್, ಸುರೇಶ್ ಬಟಗೇರ, ಸೇಡಂ, ರಾಜು ಕುಶಾಳ್ಕರ್, ರವಿ ನಂದೂರ್, ರಾಜು ಪೂಜಾರಿ, ಹನುಮಂತ ಭೋವಿ ಸೇರಿದಂತೆ ಭೋವಿ ಸಮಾಜದ ಇತರೆ ಅನೇಕರು ಪಾಲ್ಗೊಂಡಿದ್ದರು. ದಿನ ಕಲಬುರಗಿ ಭೂ ಒಡ್ರ ಸಮಾಜದ ವತಿಯಿಂದ ಮತ್ತು ದಲಿತ ಪರ, ರೈತ ಪರ, ಹಿಂದೂ ಪರ ವಿವಿಧ ಸಂಘಟನೆಯ ಸಂಯುಕ್ತದಲ್ಲಿ ಇವತ್ತಿನ ದಿನ ಈ ಒಂದು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನು 21/4/2026 ಏನು ಬಡ ಕೂಲಿ ಕಾರ್ಮಿಕ ಸೂರ್ಯಕಾಂತ್ ಪ್ರತಿನಿತ್ಯದಂತೆಯೂ ಸಹ ದಿನ ಏನದ ಅಣ್ಣೇ ಗುತ್ತೇದಾರ್ ಆಂಧ್ರ ಮೂಲದ ವ್ಯಕ್ತಿ ಹತ್ರ ಏನದ ಏನು ಗೌಂಡಿ ಕೆಲ್ಸಕ್ಕಂತ ಹೋದ ದಿನ ಏನದ ಗಾಜಿಪುರ್ ಬಡಾವಣೆಯ ಒಬ್ಬ ಖಾಸಗಿ ವ್ಯಕ್ತಿಯ ಕಾಮಗಾರಿಯಲ್ಲಿ ಏನು ಬಹುಅಂತಸ್ತಿನ ಕಟ್ಟಡದಲ್ಲಿ ಕಾಮಗಾರಿ ಮಾಡುವಾಗ ಆ ಗುತ್ತೇದಾರ ಆ ಕಾರ್ಮಿಕನಿಗೆ ಮುಂಜಾಗ್ರತೆ ಕ್ರಮ ವಹಿಸದೇ ಇರುವುದಕ್ಕಾಗಿ ಏನು ಮೂಲಭೂತ ವಸ್ತುಗಳಾಗಿರ್ತಕ್ಕಂಥ ಹೆಲ್ಮೆಟ್ ಅನ್ನಾಗಿರ್ಲಿ, ಜಾಕೆಟ್ ಅನ್ನಾಗಿರ್ಲಿ, ಇನ್ನಿತರ ವಸ್ತುಗಳನ್ನು ಕೊಡದೇ ಇದ್ದಿದ್ದಕ್ಕಾಗಿ ಏನದ ಆ ಒಂದು ಬಿಲ್ಡಿಂಗ್ ಕಾಮಗಾರಿಯ ಸಂದರ್ಭದಲ್ಲಿ ಆಯಾ ತಪ್ಪಿ ಕೆಳಗಡೆ ಬಿದ್ದು 2 ಕಾಲುಗಳನ್ನ ಮತ್ತು ಬಲಗಾಲಿನ ಒಂದು ಮೊಳಕಾಲನ್ನು ಸಂಪೂರ್ಣವಾಗಿ ಚೂರು ಚೂರಾಗಿರ್ತದ. ಅವತ್ತಿನ ಘಟನೆ ಎಂದು ಏನದ ಗುತ್ತೇದಾರ ESI ಆಸ್ಪತ್ರೆಯಲ್ಲಿ ಏನದ ದಾಖಲೆ ಮಾಡಿ ಸಂಬಂಧಪಟ್ಟಂತ ವಿಚಾರವನ್ನ ಏನದ ಪತ್ನಿಯರಿಗೆ ತಿಳಿಸಿದಾಗ ಆ ಪತ್ನಿ ಏನದ ಸಂಬಂಧಪಟ್ಟಂತ ಬ್ರಹ್ಮಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅವತ್ತಿನ ದಿನ ಆ ಗುತ್ತಿಗೆದಾರ ವಿರುದ್ಧ ಏನು ದೂರು ಕೊಡಲು ಹೋದಾಗ ಏನು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಕೆಲವೊಬ್ಬ ಏನು ಮಾರ್ಗದರ್ಶನದಲ್ಲಿ ಏನದ ಒಂದು ಮುಚ್ಚಳಿಕೆ ಪತ್ರನ ಬರೀತಾರ. ನಾವೇನ್ ಬೇಕತ್ ಮಾಡಿಲ್ಲ, ಇದು ತಪ್ಪು ನಮ್ದಾಗ್ಯದ, ತಪ್ಪಿನ ಪರಿಹಾರವಾಗಿ 7 ಲಕ್ಷ ರೂಪಾಯಿ ಏನದ ನಿಮ್ಮ ಏನು ಆಸ್ಪತ್ರೆಯ ಒಂದು ವೆಚ್ಚವನ್ನು ಸಹ ಭರಿಸ್ತೀವಿ, ಮತ್ತೆ 6 ತಿಂಗಳವರೆಗೆ ನಿಮ್ಮ ಕುಟುಂಬವನ್ನ ನಾವು ಏನು ಸರಿಯಾದ ರೀತಿ ಏನಾದ ವಿಚಾರ ಮಾಡ್ಕೊಂಡು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಸುಮಾರು 45 ದಿನದಿಂದ ಪ್ರಸ್ತುತ ಇವತ್ತಿನ ದಿನದವರೆಗೂ ಏನದು ESI ಹಾಸ್ಪಿಟ್ಲಿಂದ ಈಗ ಜಿಮ್ಸ್ ಹಾಸ್ಪಿಟ್ಲಿಯಲ್ಲಿ ದಾಖಲೆ ಮಾಡ್ಯಾರ. ಅವ್ರು ಇನ್ನೂ ಕೂಡ ಶಾಶ್ವತವಾಗಿ ಅಂಗವೈಕಲ್ಯ ಹೊಂದಿರತಕ್ಕಂತ ವ್ಯಕ್ತಿ. ಇವತ್ತು ಯಾಕೆ ಈ ವಿಚಾರ ಒತ್ತಿ ಹೇಳ್ತಾ ಇದೀವಿ ಅಂದ್ರೆ 45 ದಿನ ಆದ್ರೂ ಕೂಡ ಅವನ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಆಗಿಲ್ಲ. ಮತ್ತೆ ಆ ಕುಟುಂಬಕ್ಕೂ ಸೌಜನ್ಯಕ್ಕೋಸ್ಕರ 1 ದಿನನೂ ಸಹ ಏನದ ಬಂದು ಏನಾಗ್ಯದ ಏನಿಲ್ಲ ಅಂತೇಳಿ ವಿಚಾರಣೆ ಮಾಡಿಲ್ಲ. ಮತ್ತೆ ಸಂಬಂಧಪಟ್ಟಂತ ಅವರ ಪತ್ನಿ ಸೋದರಿ ಕವಿತಾ ಅವ್ರು ಏನದ ಅವರಿಗೆ ಫೋನ್ ಮಾಡಿ ಕೇಳಿದ್ರೆ ಏನಂತ ಹೇಳ್ತಾನ, ನನ್ನಿಂದ ದೊಡ್ಡ ಮಂದಿಗಳು ಅದಾರ, ಕಾರ್ಮಿಕ ಸಂಘಗಳು ಅದಾರ, ಪೊಲೀಸ್ ಇಲಾಖೆ ಅದ, ನನ್ನಿಂದ ರಾಜಕಾರಣಿಗಳು ಇದಾರ, ಇವತ್ತು ನಿನ್ ಗಂಡಗಾದಂತ ಗತಿ ನಾಳೆ ನಿನ್ಗೂ ಕೂಡ ಅದೇ ರೀತಿ ನಾ ಮಾಡ್ತೀನಿ ಅಂತ ಪ್ರಾಣ ಬೆದರಿಕೆ ಹಾಕಿದ್ದು ಕೂಡ ಇರ್ತದ. ಈ ಸಂಬಂಧಪಟ್ಟಂತ ವಿಷಯವನ್ನ 26ನೇ ತಾರೀಕು ಮಾನ್ಯ ಏನು ಕಮಿಷನರ್ ಸಹ ಏನದ ನಮ್ಮ ಸೋದರಿಯನ್ನ ದೂರು ಕೊಟ್ಟಿರ್ತಾಳ. ಆದ್ರೆ ನಮ್ ತಾತ್ಪರ್ಯ ಇಷ್ಟೇ, ಆ ಕುಟುಂಬಕ್ಕ 3 ಜನ ಹೆಣ್ಮಕ್ಳು ಇದಾರ, ಗಂಡು ಸಂತಾನ ಇಲ್ಲ, ಅವರ ದುಡಿಮೆ ಬರೆಯ ಗೌಂಡಿ ಕೆಲಸ ಮ್ಯಾಗದ. ಇವತ್ತು ಗೌಂಡಿ ಗುತ್ತಿಗೆದಾರ ಏನದ ಏನ್ ಕಾರ್ಮಿಕ ಏನದ ಶಾಶ್ವತವಾಗಿ 2 ಕಾಲುಗಳನ್ನ ಮುರ್ಕೊಂಡು ಇವತ್ತು ಬೆಡ್ ಮೇಲೆ ರಸ್ಟ್ ಅದ. ಇವತ್ತು ದುಡಿತಕ್ಕಂತ ಕೆಲಸಗಳನ್ನ ಕಸ್ಕೊಂಡಿದ. ಇವತ್ತು ಹೇಳ್ತೀವಿ ಭಾರತದ ನಿರ್ಮಾತ ಯಾರು, ಭಾರತ ಶಿಲ್ಪಿ ಯಾರು ಅಂದ್ರು ಕಟ್ಟಡ ಕಾರ್ಮಿಕರು ಅಂತ ಹೇಳ್ತೀವಿ. ಆ ಕಟ್ಟಡ ಕಾರ್ಮಿಕರಲ್ಲಿ ಬಹುಸಂಖ್ಯಾತರು ಭೂಮಿ ಒಡ್ರ ಸಮಾಜದವರು ಅದನ್ನೇ ನಂಬ್ಕೊಂಡು ಬಂದಿದ್ದೀವಿ. ನಾವು ಸಮಾಜಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ ಯಜಂತ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಬನಶಂಕರಿ, ವಿಧಾನಸೌಧ ಇಟ್ಕೊಂಡು ಸತ್ತು ಗೋರಿ ಹಿಡ್ಕೊಂಡು ಬದುಕಿದ ಏನು ಮನೆಗಳನ್ನು ಕೂಡ ಕಟ್ಟಂತ ನಿಸ್ವಾರ್ಥ ಸಮಾಜದವ್ರು ನಾವಿದ್ದೀವಿ. ನಾವು ಕಾಯಕವನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಇವತ್ತ ಕಣ್ಣು ಕಳ್ಕೊಂಡಿದೀವಿ, ಕೈ ಕಳ್ಕೊಂಡಿದೀವಿ, ಕಾಲು ಕಳ್ಕೊಂಡಿದೀವಿ, ಕೆಲವೊಂದ್ ಜನ ಪ್ರಾಣ ಕಳ್ಕೊಂಡಿದೀವಿ. ಆದ್ರೆ ನಿಸ್ವಾರ್ಥ ಕಾಯಕವನ್ನ ಬಿಟ್ಕೊಟ್ಟಿಲ್ಲ. ಯಾಕೆ ವಿಚಾರ ಹೇಳ್ತೀನಿ ಅಂದ್ರೆ ಕಾಯಕವೇ ನಮ್ಮ ಮೂಲ ಆಧಾರ. ಇವತ್ತ ಕಾಯಕವನ್ನ ಮಾಡದಿರೋಂತ ಪರಿಸ್ಥಿತಿಯಲ್ಲಿ ಇವತ್ತ ಆ ಕುಟುಂಬ ಇವತ್ತು ರೋಡಿಗೆ ಬಂದದ. ಇವತ್ತಿನ ದಿವಸ ನಮ್ಮ ಬೋವಿ ಒಡ್ಡರ ಸಮಾಜ ಮತ್ತು ಅನೇಕ ಸಮಾಜ ಎಲ್ಲರೂ ಸೇರಿಕೊಂಡು ಸ್ಟ್ರೈಕ್ ಮಾಡೋದು ಉದ್ದೇಶ ಏನಪ್ಪಾ ಅಂತಂದ್ರೆ 45 ದಿವಸ ಮುಂಚೆ ನಮ್ಮ ಸೂರ್ಯಕಾಂತ್ ಅಂತ ಮಂಜಳಕರ ಅಂತೇಳಿ ಅವರು ಕೆಲಸ ಮಾಡಕ್ ಹೋಗಿ 2 ಅಂತಸ್ತು ಬಿಲ್ಡಿಂಗ್ ಇದೆ ಕೆಳಗೆ ಬಿದ್ದು ಕಾಲು ಮುರ್ಕೊಂಡಿರ್ತಾರೆ. ಮತ್ತೆ ಆ ಕುಟುಂಬಕ್ಕೆ ಗುತ್ತೇದಾರರು ಮತ್ತು ಆ ಮನೆ ಮಾಲೀಕರಾದ್ರೆ ಹೋಗಿ ನಿಮ್ಗೇನು ಪರಿಹಾರ ಕೊಡ್ತೀವಿ ಅಂತೇಳಿ ಇನ್ನೂವರೆಗೂ ಯಾರು ಅಲ್ಲಿ ಹೋಗಿಲ್ಲ, ಆಸ್ಪತ್ರೆಗೆ ಭೇಟಿಯಾಗಿಲ್ಲ. ಆ ಮನುಷ್ಯ ಅವ್ರಿಗೆ 3 ಮಕ್ಕಳು, ಹೆಣ್ಮಕ್ಳು, ಮತ್ತಂದ್ರೆ ಕುಟುಂಬ ನಡೆಸೋ ಅದೇ ಮನುಷ್ಯ ಅವರು ಹೋಗಿ 2 ಕಾಲು ಮುರ್ಕೊಂಡಿದ್ದಾರೆ. ಹಿಂಗಾಗಿ ಅವ್ರು ಕೇಳಕ್ ಹೋದ್ರೆ ಅವರಿಗೆ ಬೆದರಿಕೆ ಹಾಕಿ ಪೊಲೀಸರು ಕೂಡ FR ಕೂಡ ದಾಖಲೆ ಮಾಡಿಲ್ಲ. ಏನೇ ಆಗ್ಲಿ ಈ ಬಡ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಲಿ ಅಂತೇಳಿ 75 ಲಕ್ಷ ಪರಿಹಾರ ಕೊಡಬೇಕು. ಮತ್ತು ಅವ್ರಿಗೆ ಒಂದು ಆ ಹುಡುಗರದ್ದು ಏನೋ ಎಜುಕೇಶನ್ ಎಲ್ಲ ನೋಡ್ಕೋಬೇಕು ಸರ್ಕಾರ ಅಂತೇಳಿ ನಾವು ಸಮಾಜ ಕಡೆಯಿಂದ ಎಲ್ಲರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ ಬಡವರ ಮೇಲೆ ದೌರ್ಜನ್ಯಗಳು ಅನ್ಯಾಯ ಆದಾಗ ಜಿಲ್ಲಾಡಳಿತ ಇಲ್ಲ, ಶ್ರೀಮಂತರ ಪರ ಜಿಲ್ಲಾಡಳಿತ. ಮಾನ್ಯ ಖರ್ಗೆ ಅವ್ರು ಈಗ ಗೃಹ ಸಚಿವರಾಗ್ಯಾರ. ಅದಾಗ ಈಗಾರ ನೋಡ್ಲಿ, ಬೇರೆ ಸಚಿವರು ಇದ್ರು ಅವಾಗ ಯಾರ್ಯಾರಿಗೂ ಹೊಡೆದಾಕರು ಯಾರು ಕೇಳಿಲ್ಲ. ಅದ್ರ ಉಸ್ತುವಾರಿ ಇದ್ರು ಅವಾಗ ಬಿ ಕೇಳ್ಬೇಕಿತ್ತು, ಈಗಲೂ ಕೇಳ್ಬೇಕಲ್ಲ. ಜಿಲ್ಲಾಡಳಿತ ಪೂರ್ವ ವೈಫಲ್ಯ. ಇವತ್ತು SP ಇರ್ಬೋದು, DC ಅವ್ರು ಇರ್ಬೋದು, ಜಿಲ್ಲಾ ಪಂಚಾಯತಿ CO ಇರ್ಬೋದು, ಬಡವರಿಗೆ ಇಂಥ ಅಟ್ಯಾಕ್ ಆದಾಗ
ಅವ ಗುಂಡಾಗಿರಿ ಮಾಡಿ ನಿಮಗ್ ಕೊಲೆ ಬೆದರಿಕೆ ಹಾಕ್ತಾನಂದ್ರ ಅದು ಅವನ ಮ್ಯಾಗ ಕೊಲೆ ಪ್ರಕರಣ ದಾಖಲೆ ಮಾಡ್ಬೇಕು. ಇವತ್ತು ಅವ ಸೂರ್ಯಕಾಂತ್ ಏನಿದ್ದಾನ ಪೂರ್ತಿ ಕೈಕಾಲು ಮುರ್ಕೊಂಡು ಅವನ ಜೀವನ ಪರ್ಯಾಯ ಕೆಲ್ಸಕ್ಕೆ ಬರ್ಲಂಗ ಆಗ್ಯಾನ. ನಾವು ಕೆಲಸನೇ ಮಾಡಪ್ಲೇ ಇಲ್ಲ, ಅವನಿಗೆ ರಿಪೇರಿ ಆದ್ರೂ ನಾವು ಎಲ್ಲಿ ದುಡಿಯಪ್ಲೇ ಇಲ್ಲ. ಆ ಪರಿಸ್ಥಿತಿ ಬಂದ. ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಸ್ಲಂ ಜನಾಂದೋಲನ ಕರ್ನಾಟಕ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ವಾರ್ಡ್ ನಂಬರ್ 2ರಲ್ಲಿ ಬರುವ ರಾಮನಗರ ಭಾಗ 2ರಲ್ಲಿ ವಾಸಿಸುವ ಅಲೆಮಾರಿ ಕುಡಿಯುವ ನೀರಿಗಾಗಿ ಮಹಾನಗರ ಪಾಲಿಕೆಯಿಂದ ಬೋರ್ವೆಲ್ ಕೊರೆಯುತ್ತಿರುವುದನ್ನು ಪದೇ ಪದೇ ತಡೆಯುತ್ತಿರುವ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಕೇಂದ್ರ ಕಚೇರಿಯ ಜಿಲ್ಲಾ ವ್ಯವಸ್ಥಾಪಕರು ಮತ್ತು ಗ್ರಾಮೀಣ ಪೊಲೀಸ್ ಇಲಾಖೆಯ ವಿರುದ್ಧ ಸೂಕ್ತ ಕಾನೂನಿನ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಗೌರಮ್ಮ ಮಾಕ, ಕಾರ್ಯದರ್ಶಿ ಶರಣು ಕಣ್ಣಿ, ಸಂಚಾಲಕರಾದ ರೇಣುಕಾ ಸರಡಗಿ, ಖಜಾಂಚಿಗಳಾದ ಸುನಿತಾ ಕೊಳ್ಳೂರ್, ಸ್ಲಂ ಮುಖಂಡರಾದ ಶರಣು ಹಂಗರಗಿ, ಮರೆಪ್ಪ ಭೋವಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ನಿಲ್ಲಿಸಿರುವ ಗ್ರಾಮೀಣ ಪೊಲೀಸ್ ಅಧಿಕಾರಿಗಳಿಗೆ ಎಳೆದಿಕ್ಕಾರ. ಕುಡಿಯ ನೀರನ್ನು ಒಂದು ದುರಂತ ಅಂತ ಹೇಳ್ಬೇಕು. ಕಲಬುರಗಿಯಲ್ಲಿ ಇಡೀ ಒಂದು ಜನ ಸಮೂಹನೇ ನಾಚಿಕೆ ಪಡಬೇಕು. ಯಾಕಂದ್ರ ಒಂದು ವಾರ್ಡ್ ನಂಬರ್ 2ರಲ್ಲಿ ಬರುವಂತ ರಾಮನಗರದಲ್ಲಿ ಸುಮಾರು ಒಂದು 89 ಕುಟುಂಬಗಳಿದಾವೆ. ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದವರಿದ್ದಾರೆ. ಅವರಿಗೆ ಸುಮಾರು ಒಂದು 4 ವರ್ಷದಿಂದ ಸ್ಲಂ ಘೋಷಣೆ ಮಾಡಿ ಅಂತ ಮಂಡಳಿಗೆ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಲಬುರಗಿ ಇವರಿಗೂ ಸಹ ಮನವಿಯನ್ನ ಕೊಟ್ಟಿದ್ದೀವಿ. DC ಅವರಿಗೆ ಕೊಟ್ಟಿದ್ದೀವಿ, ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದೀವಿ. ಈಗ ಅಲ್ಲಿ ಕುಡಿಯಲು ನೀರು ಮತ್ತೆ ಬೇಸಿಕ್ ನೀಡ್ಸ್ ಮೂಲಭೂತ ಸೌಕರ್ಯ ಇಲ್ಲದ ಕಾರಣದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೂ ತಂದಿದ್ವಿ. ಅದಕ್ಕೆ ಅವರು ತಕ್ಷಣ ಸ್ಪಂದಿಸಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಇದನ್ನ ಮಾಡ್ತಾರ, ನೀವು ಅವರಿಗೆ ಕುಡಿಯೋ ನೀರು ಕೊಡಕ್ ಏನ್ ತೊಂದ್ರೆ ಇಲ್ಲ, ನೀರನ್ನು ಕೊಡ್ಬಹುದು ಅಂತಂದಾಗ ಮಹಾನಗರ ಪಾಲಿಕೆಗೆ ನಾವು ಈ ಮೊದ್ಲೇ 2025ರಲ್ಲೇ ಒಂದು ಪ್ರೊಟೆಸ್ಟ್ ಮಾಡಿ ಕುಡಿಯೋ ನೀರು ಕೊಡ್ರಿ ಅಂತ ಕೇಳಿದ್ವಿ. ಅದರ ಭಾಗವಾಗಿ ಮತ್ತೊಂದೆರಡು ಸಲ ಒಂದು ಮನವಿನ ಕೊಟ್ಟದಾಗ ಮಹಾನಗರ ಪಾಲಿಕೆ ಆಯುಕ್ತರು ಸ್ಪಂದಿಸಿ ಒಂದು ಬೋರ್ವೆಲ್ ಅನ್ನ ಹಾಕ್ಸ್ಬೇಕು ಅಲ್ಲಿ ಅಂತಂದು ಜಾಗನ ಪರಿಶೀಲನೆ ಮಾಡಿ ಎಷ್ಟು ಕುಟುಂಬಗಳಿದಾವೆ ಉಪಾಯುಕ್ತರು ಸಹ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಮೇಯರ್ ಸಹ ಜೊತೆನೂ ನೋಡ್ಕೊಂಡು ಹೋಗಿದ್ದಾರೆ. ಕುಡಿಯೋ ನೀರು ಮತ್ತೆ ಲೈಟ್ ಅನ್ನ ಕೊಡ್ತೀವಿ, ಸ್ಲಮ್ ಡಿಕ್ಲೇರ್ ಆದಾಗ ಆ ಭೂಮಿ ಯಾರ್ದು ಆಮೇಲೆ ಅದು ಪರಿಶೀಲನೆ ಮಾಡೋಣ ಅಂತ ಹೇಳಿ ಒಂದ್ ಬೋರ್ವೆಲ್ ಅನ್ನ ಕೊರಿಸ್ತಾ ಇದ್ವಿ. 400 ಫೀಟ್ ಆದ ತಕ್ಷಣ ಬೋರ್ವೆಲ್ ನೀರ್ ಹತ್ಲಿಲ್ಲ, ಇನ್ನೊಂದು ಕೊಟ್ರು. ಪಾಪ ಆಯುಕ್ತರು ಏನಂದ್ರು, ನಾವು ಜನರಿಗೆ ನಾವ್ ಇರೋದೇ ಜನರ ಸಲುವಾಗಿ ಇನ್ನೊಂದು ಬೋರ್ವೆಲ್ ಕೊಡ್ತೀವಿ ಅಂತ ಕೊಟ್ಟಾಗ ಮತ್ತೆ ಗ್ರಾಮೀಣ ಪೊಲೀಸರು ರಾತ್ರಿ 8 ಗಂಟೆಗೆ ಬಂದು ಫುಡ್ ಆಫೀಸರ್ ಏನು DM ಅಂತ ಹೇಳ್ಕೊತಾ ಇದಾರೆ ಇವ್ರು ಸಿದ್ದಮ್ಮ ಅವರು, ಅವ್ರ ಜೊತೆ ಬಂದು ಈ ಜಾಗ ನಂದು ಈ ಜಾಗನ ಎಲ್ಲರನ್ನು ಖಾಲಿ ಮಾಡಿಸ್ತೀನಿ ಒಂದು ಕೆಟ್ಟ ಅವ್ಯಾಚ ಶಬ್ದಗಳಿಂದ ಪೊಲೀಸರು ಅವ್ರಿಗೆ ಸಾಥ್ ಕೊಟ್ಟು ಮತ್ತೆ ಆ ಬೋರ್ವೆಲ್ ಅನ್ನ ನಿಲ್ಲಿಸಿದ್ರು. ನಾವಂದ್ವಿ ನಾವು ಸ್ವಂತ ಆಗ್ತಾ ಇಲ್ಲ, ಮಹಾನಗರ ಪಾಲಿಕೆಯಿಂದ ಆಗ್ತಾ ಇದೀವಿ. ಕಮಿಷನರ್ ಜೊತೆ ಮಾತಾಡಿದ್ರು ಸಹ ಕಮಿಷನರ್ಗೂ ಲೆಕ್ಕ ಇರ್ಲಾರ್ದನೆ ಅವ್ರು ಮಾತಾಡಿರೋಂಥದ್ದು. ಅಷ್ಟೆಲ್ಲಾ ಮಾಡಿ ಬೈದು ಮತ್ತೆ ನಮ್ಮ ಜನರಿಗೂ ಸಿಕ್ಕಾಪಟ್ಟೆ ಬೇಡ್ಕೊಂಡ್ ತಿನ್ನೋರು ಎಲ್ಲಿಂದ ಬಂದಿದ್ದೀರಿ ನೀವು, ಇಲ್ಲಿ ಇರೋಂಗಿಲ್ಲ, ಎಲ್ಲೋ ಸ್ಲಮ್ ಜನರು ನೀನ್ ಎಲ್ಲಿ ಸಂಘಟನೆ ಕಟ್ತ ನನಗೂ ಜೀವ ಬೆದರಿಕೆ ಹಾಕಿ ಒಂದು 28ನೇ ತಾರೀಕು ಬೋರ್ವೆಲ್ ನ ನಿಲ್ಲಿಸಿದಂತ ಆಯ್ತು. ನಾವು ಒಯ್ರಿ ಅಂತ ಅಂದ್ವಿ, ಪೊಲೀಸರಿಗೂ ಸ್ಪಂದಿಸಿದ್ವಿ, ನಿಮ್ ಕೆಲಸ ನೀವು ಮಾಡ್ತಾ ಇದ್ರಿ, ನಿಮ್ ಅಧಿಕಾರದಲ್ಲಿ ಇದ್ರಿ, ಸ್ಪಂದಿಸಿದಾಗ ಬೋರ್ವೆಲ್ ನ ವಾಪಸ್ ತೆಗೆದುಕೊಂಡು ಹೋಗ್ರಿ ಅಂದಾಗ ಒಯ್ದ್ರು. ಮತ್ತೆ 2 ದಿನ ಬಿಟ್ಟು ಮತ್ತೆ ಕಮಿಷನರ್ ಹತ್ರ ಬಂದ್ವಿ, ಸರ್ ನೀರ್ ಹತ್ಲಿಲ್ಲ, ಅರ್ಧಕ್ಕೆ ನಿಲ್ತು 160 ಹಾಕಿದ್ರು, ಮತ್ತೆ ಬೇಕು ನಮ್ಗೆ ನೀರು ಹೆಂಗಾದ್ರೂ ವ್ಯವಸ್ಥೆ ಮಾಡಿ, ನೀವು ಟ್ಯಾಂಕರ್ದಾದ್ರು ಕಳಿಸಿ, ಇಲ್ಲ ನಮ್ಗೆ ಬೋರ್ವೆಲ್ ಆದ್ರೂ ಹಾಕ್ಸಿ, ನಮ್ಗೆ ತೊಂದ್ರೆ ಇಲ್ಲ ಅಂತಂದಾಗ ಮತ್ತೆ ಏನ್ ಮಾಡಿದ್ರು, ಅವ್ರು ಯಾರು ಬರ್ತಾರ ಬರ್ಲಿ ಪೊಲೀಸರು, ನಾನ್ ಮಾತಾಡ್ತೀನಿ ಅಂದ್ರು ಆಯುಕ್ತರು. ಅಂದಾಗ ಮತ್ತೊಂದ್ಸಲ ಬೋರ್ವೆಲ್ ಕಳಿಸಿದ್ರು. ಪಾಪ ಕಾರ್ಪೊರೇಷನ್ ಜೈ ಕಾಂಟ್ರಾಕ್ಟರ್ ಎಲ್ಲರೂ ಇದ್ರು ಬೋರ್ವೆಲ್ ಹಾಕುವಾಗ ರಾತ್ರಿ 10 ಗಂಟೆಗೆ ಬಂದು 1 and 2 ಬಂದು ಅದರಲ್ಲಿ ಕುಡಿದ್ ಬಂದಿದ್ರು. ಅವ್ರ ಜೊತೆ ಕುಡಿದ್ ಬಂದು ಸಿಕ್ಕಾಪಟ್ಟೆ ಮಾತಾಡಿ ನಿಮ್ ಗುಡಿಸಲುಗಳನ್ನ ಎಲ್ಲ ಕಿತ್ತುತ್ತೀವಿ. ನಾನು PSI ಬಂದರು, PSI ಸ್ಪಂದಿಸಿದ್ವಿ. ಲಿಖಿತವಾಗಿ ಕೇಳಿದ್ರು, ಸರ್ ಲಿಖಿತವಾಗಿ ನಮ್ಮ ಹತ್ರ ಇಲ್ಲ, ಅವ್ರು ಓರಲ್ ಆಗಿ ಹೇಳಿದ್ರು, ಜೈ ಇದಾರೆ ಕಾರ್ಪೊರೇಷನ್ ಜೈ, ಅವ್ರಿಗೆ ಮಾತಾಡ್ರಿ ಅಂತ ಹೇಳಿದ್ವಿ. ಆ ಜೈ ಮಾತಾಡಿದ್ರು, ನಿನ್ ಕಾರ್ಪೊರೇಷನ್ ಹೌದಲ್ಲ ಡೂಪ್ಲಿಕೇಟ್ ಅನ್ನೋ ಒಂದ್ ರೀತಿಯಲ್ಲಿ ಅವ್ರ ವಾದ ಇತ್ತು, ಅದಕ್ಕೆ ನೀವು ಬೋರಲ್ಲಿ ನಿಲ್ಸಿ ವಾಪಸ್ ಒಯ್ಬೋದು ಅಂತ ಹೇಳಿದ್ವಿ. ಪೊಲೀಸರು ಮಾತ್ರ ನಮ್ ಹೆಣ್ಮಕ್ಳು ಅಂದ್ರು, ನಮ್ ಗುಡಿಸಲ ಹತ್ರ ನಿಂತಿದ್ರೆ ಸಾಹೇಬ್ರೆ ಮುಂದಕ್ಕೆ ಸರಿರಿ, ನಾವ್ ಮಲ್ಕೋಬೇಕಂದಾಗ ನಾನ್ ಮಲಗ್ಸ್ಲಕ್ ಬರ್ಲ ಅಂತ ಅಂದ್ರು ಒಬ್ರು PC.
ನಾನ್ ಮಲಗ್ಸ್ಲಕ್ ಬರಲ್ಲ ಅಂತ ಕೇಳ್ತಾ ಇದಾರ ಪೊಲೀಸರು ಬಂದು ರಾತ್ರಿ 10:30 ಗಂಟೆಗೆ. ನೀವೇನಿಲ್ಲ ಇಲ್ಲಿ ಎಷ್ಟ್ ದಿನದಿಂದಿರಿ, ನಿಮ್ಗೆ ಯಾಕೆ ಬೋರ್ವೆಲ್ ಬೇಕು? ಓ ಮೇಡಮ್ ನೀವು ಸಂಘಟನೆ ಕಟ್ತೀರಿ, ಟ್ಯಾಂಕರ್ ದಿಂದ ತಂದ್ ಹಾಕ್ರಿ, ಅದಕ್ ನಾವು ಕಾರ್ಪೊರೇಷನ್ DC ಆಫೀಸ್ ಎಲ್ಲ ಇಲ್ಲ ಅನ್ನ ಒಂದು ಎದುರಿಸೋ ರೀತಿಯಲ್ಲಿ ಮಾತಾಡಿದ್ರು ಪೊಲೀಸರು. ಕಲಬುರಗಿಯ ಯಶೋಧ ಆಸ್ಪತ್ರೆ ಹೆಲ್ತ್ ಸೆಂಟರ್ನ ತಜ್ಞ ವೈದ್ಯರುಗಳು ವಿಶ್ವ ಮೆದುಳಿನ ಗಡ್ಡೆ ದಿನದ ಕುರಿತು ಪತ್ರಿಕಾಗೋಷ್ಠಿಯ ಮೂಲಕ ಜಾಗೃತಿ ಮೂಡಿಸಿದರು. ಕಲಬುರಗಿ ನಗರದ ಕೋರ್ಟ್ ಹತ್ತಿರದ ICICI ಬ್ಯಾಂಕ್ ಎದುರುಗಡೆ ಇರುವ ಕಲಬುರಗಿಯ ಯಶೋಧ ಆಸ್ಪತ್ರೆ ಹೆಲ್ತ್ ಸೆಂಟರ್ ನಲ್ಲಿ ಹೈಟೆಕ್ ಸಿಟಿ ಹೈದರಾಬಾದಿನ ಯಶೋಧ ಆಸ್ಪತ್ರೆಯ ಖ್ಯಾತ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ದೇವನಾರಾಯಣ ದತ್ತ, ರೇಡಿಯೇಷನ್ ಆಂಕಾಲಜಿಸ್ಟ್, ಯಶೋಧ ಆಸ್ಪತ್ರೆ ಹೈಟೆಕ್ ಸಿಟಿ ಹೈದರಾಬಾದ್ ರವರು ವಿಶ್ವ ಮೆದುಳಿನ ಗಡ್ಡೆ ಬ್ರೇನ್ ಟ್ಯೂಮರ್ ದಿನ ಜಾಗೃತಿ ಮತ್ತು ಆರಂಭಿಕ ಕ್ರಮಗಳಿಂದ ಜೀವ ಉಳಿಸಬಹುದು ಈ ವಿಷಯದ ಕುರಿತು ದಿನಾಂಕ 8ನೇ ಜೂನ್ 2026 ಸೋಮವಾರದಂದು ಬೆಳಗ್ಗೆ 10:30 ಗಂಟೆಗೆ ಪತ್ರಿಕಾಗೋಷ್ಠಿ ಮಾತನಾಡಿದರು. ಮೆದುಳಿನ ಗಡ್ಡೆಗಳ ಆರಂಭಿಕ ಲಕ್ಷಣಗಳನ್ನು ಗುರುತಿಸುವುದು ಹಾಗೂ ಸಮಯೋಚಿತ ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳುವ ಮಹತ್ವವನ್ನ ಅವರು ಒತ್ತಿ ಹೇಳಿದರು. ಮೆದುಳಿನ ಗಡ್ಡೆಗಳು ಯಾವುದೇ ವಯಸ್ಸಿನಲ್ಲಿಯೂ ಕಾಣಿಸಬಹುದು. ನಿರಂತರ ತಲೆನೋವು, ಆಕಸ್ಮಿಕ ಆಘಾತಗಳು, ಕಾರಣವಿಲ್ಲದ ದೌರ್ಬಲ್ಯ, ದೃಷ್ಟಿ ಸಮಸ್ಯೆಗಳು, ಸಮತೋಲನ ಕಳೆದುಕೊಳ್ಳುವುದು, ನೆನಪಿನ ಸಮಸ್ಯೆಗಳು ಅಥವಾ ವ್ಯಕ್ತಿತ್ವದ ಬದಲಾವಣೆಗಳು ಇದರ ಲಕ್ಷಣಗಳು ಆಗಿರಬಹುದು ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಕ್ಲಿನಿಕಲ್ ಡೈರೆಕ್ಟರ್ ಮತ್ತು ರೇಡಿಯೇಷನ್ ಆಂಕಾಲಜಿಸ್ಟ್ ಹಿರಿಯ ಸಲಹೆಗಾರರಾದ ಡಾಕ್ಟರ್ ಎಂ ಸುನೀತಾ, ರೇಡಿಯೇಷನ್ ಆಂಕಾಲಜಿಸ್ಟ್ ಸಲಹೆಗಾರರಾದ ಡಾಕ್ಟರ್ ಭರತ್ ಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. आई एम देवनारायण दत्ता, मैं देवनारायण दत्ता हूँ, रेडिएशन ऑन्कोलॉजिस्ट हूँ, अभी यशोदा हॉस्पिटल हाईटेक में हूँ। मैं मोस्टली MR लिनैक करके एक नया मशीन है वो उसमें ट्रीट करता हूँ। आज मैं हूँ यहाँ पे कि आज 8 जून है, 8 जून को हम लोग वर्ल्ड ब्रेन ट्यूमर डे करके सेलिब्रेट करते हैं। तो जस्ट टू इंक्रीज द अवेयरनेस, लोगों के पास ये खबर पहुंचना चाहिए कि ये ब्रेन ट्यूमर अवेयरनेस डे है क्या। तो ब्रेन ट्यूमर अवेयरनेस मतलब है हम जितने भी डिजीज़ है ना, सर्विक्स है, ब्रेस्ट है या गले का ट्यूमर है, वहाँ पे एक स्क्रीनिंग का प्रोग्राम है। मतलब आप टेस्ट करके अर्ली डायग्नोसिस कर सकते हो, लेकिन ब्रेन में कोई ऐसा कुछ है नहीं, हम लोग ना स्क्रीनिंग नहीं कर सकते। तो लोगों को अगर कोई सिम्टम हो तो तभी डॉक्टर को दिखाना चाहिए, और अगर हम जल्दी डॉक्टर को दिखाते हैं तो जल्दी ठीक हो जाता है। और ब्रेन ट्यूमर अवेयरनेस डे में हम लोगों को यही बोलते हैं कि आपका कोई भी तकलीफ़ हो ब्रेन रिलेटेड, मतलब आपका कोई हेडेक है जो नहीं जा रहा है, कोई पैरालिसिस है, कोई डिप्लोपिया है, 2 विजन दिख रहा है, तो जल्दी डॉक्टर को दिखाए। वो अंदर कोई तकलीफ़ हो सकता है जो हमें नॉर्मल इन्वेस्टिगेशन में नहीं मिलता, और हर लोगों को हम लोग MRI नहीं कर सकते। ओनली जिनका पास कोई सिम्टम्स है उसी को MRI करने का फ़ायदा है, क्योंकि स्क्रीनिंग MRI नहीं होता। तो ब्रेन ट्यूमर अवेयरनेस डे बहुत ही इम्पोर्टेंट है इस तरीके से कि हम लोगों को थोड़ा अवेयर कर सकते हैं कि आपका जो सिम्टम्स है वो सिम्टम के लिए आप डॉक्टर को मिले, एंड हो सकता है ये कोई अंदर कोई बड़ा बीमारी का कोई कारण हो। नाउ अगर ब्रेन में कोई प्रॉब्लम होता है और हम लोग जल्दी पकड़ लेते हैं तो 50-60% ऑफ ब्रेन ट्यूमर्स आर बिनाइन, मतलब वो कैंसर नहीं है, लेकिन वो एक गांठ है, वो लाइक मेनिंजियोमा है, एक्रोस्टिक श्वानोमा है, ग्लोमस ट्यूमर है, ठीक है, पिट्यूटरी ट्यूमर है, वो लोग ना सब वो कैंसर नहीं होता लेकिन ब्रेन के ट्यूमर होता है। वो अगर उसका सबको कुछ ना कुछ सिम्टम्स होता है, वो सिम्टम्स अगर के हिसाब से अगर हम लोग जल्दी ट्रीट करें तो 90% को अच्छे हो सकता है, 90% को हम लोग ट्रीटमेंट करके अच्छा कर सकते हैं। सिर्फ हाई ग्रेड ग्लाइमा जो थोड़ा सा अभी भी हम लोग चैलेंजिंग है ट्रीट करना, बाकी जो ब्रेन का ट्यूमर होता है उसमें हम लोग ट्रीट करके अच्छा कर सकते हैं। मोस्ट ऑफ द टाइम क्या होता है, पेशेंट जब आते हैं डॉक्टर के पास उसके 6 महीने 8 महीने तक उसका प्रॉब्लम रहता है, वो किसी को कंसल्ट नहीं करते, इसीलिए वो ट्यूमर बढ़ जाता है एंड वो ट्यूमर ट्रीटमेंट के लायक नहीं रहते। अगर अर्ली ट्रीटमेंट होता है तो बहुत सारा ब्रेन ट्यूमर जो 60-70% ब्रेन ट्यूमर होता है जो बिनाइन वो क्योर हो जाता है। ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ
ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅವರೊಂದಿಗೆ ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಬಿಜೆಪಿಯ ಯುವ ಮುಖಂಡರಾದ ನಿತಿನ್ ವಿ ಗುತ್ತೇದಾರ್, ಬಿಜೆಪಿ ಮುಖಂಡರಾದ ರಾಜು ವಾಡೇಕರ್, ಬಿಜೆಪಿ ಒಬಿಸಿ ಮೋರ್ಚಾದ ಅವಣ್ಣ ಮ್ಯಾಕೇರಿ, ಶರಣಪ್ಪ ತಳವಾರ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿ, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಮಾಜಿ ಕೂಡ ಅಧ್ಯಕ್ಷರಾದ ದಯಾಘನ್ ಧಾರವಾಡ್ಕರ್, ಬಿಜೆಪಿ ಮಾಜಿ ನಗರ ಜಿಲ್ಲಾಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್, ರಾಮಚಂದ್ರ ಜಾಧವ್, ಮಾಜಿ ಮಹಾಪೌರರಾದ ವಿಶಾಲ್ ದರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲನೇದಾಗಿ ನಾವು ನಮ್ಮ ಕುಟುಂಬದ ಜನರು ಸುಮಾರು 60-70 ವರ್ಷ ನಾವು ಕಲಬುರಗಿಗೆ ಬಂದು ಆಗಿದೆ. 60-70 ವರ್ಷಗಳಲ್ಲಿ ಸುಮಾರು ನನಗನ್ಸುತ್ತೆ 35-40 ವರ್ಷ ವ್ಯಾಪಾರಕ್ಕಾಗಿ ನಾವು ಇವತ್ತು ರೈತರ ಕುಟುಂಬದಿಂದ ಇಲ್ಲಿ ಕಲಬುರಗಿಗೆ ವ್ಯಾಪಾರಕ್ಕಾಗಿ ಬಂದು ನಮ್ಮ ಹಿರಿಯರು ಮುಂದೆ ನಮ್ಮ ತಂದೆಯವರಿಂದ ರಾಜಕಾರಣಕ್ಕೆ ಬರೋದ್ರ ಮುಖಾಂತರ ಸುಮಾರು 35-40 ವರ್ಷ ಸಕ್ರಿಯ ರಾಜಕಾರಣ ಕುಟುಂಬ ಇವತ್ತು ನಮ್ಮದು ಇರುವಂಥದ್ದು. ಅಂಥದ್ರಲ್ಲಿ ಕಲಬುರಗಿನಲ್ಲೂ ಕೂಡ ಜನರ ಆಶೀರ್ವಾದದಿಂದ ತಂದೆಯವರು ಕೂಡ ಶಾಸಕರಾಗಿರುವಂಥದ್ದು, ತಾಯಿಯವರು ಶಾಸಕರಾಗಿರುವಂಥದ್ದು, ನನಗೂ ಕೂಡ ಜನರು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಅಹಿತಕರವಾದಂಥ ಘಟನೆ ನಮ್ಮ ಕಲಬುರಗಿ ನಗರದಲ್ಲಿ ಹಿಂದೆ ಎಂದೂ ಕೂಡ ನಾವು ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ಘಟನೆಯನ್ನು ಅಥವಾ ಯಾವುದೇ ಒಂದು ಕೋಮುಗಲಭೆಯನ್ನು ಯಾವುದೇ ಸಮಾಜದ ಮಧ್ಯಗಳಲ್ಲಿ ಘರ್ಷಣೆಯನ್ನು ಇವತ್ತು ಆಗಿರುವಂಥ ಉದಾಹರಣೆ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಅಂಥದ್ರಲ್ಲಿ ಈಗೇನೋ ಆಳಂದದ ಪ್ರಕರಣ, ಲಾಡ್ಲೆ ಮಶಾಕ್ ದರ್ಗಾನಲ್ಲಿ ಇರುವಂಥ ದೇವಸ್ಥಾನ ರಾಘವ ಚೈತನ್ಯ ಏನು ನಮ್ಮ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಇವತ್ತು ಪೂಜೆ ಮಾಡಲಿಕ್ಕೆ ಅಲ್ಲಿ ನಮ್ಮ ಏನು ಧಾರ್ಮಿಕ ವಿಧಿವಿಧಾನಗಳಿದ್ದಾವೆ ಅದನ್ನು ಮಾಡಲಿಕ್ಕೆ ಇವತ್ತು ಗುಂಡಾಗರ್ದಿಯಿಂದ ಇವತ್ತು ನಮಗೆ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರಾದಂಥ ಸುಭಾಷ್ ಕಾಕವರು ಏನೋ ಅದು ಸರ್ಕಾರಕ್ಕೆ ಗಮನಕ್ಕೆ ತಂದರು. ಆ ಸಂದರ್ಭದಲ್ಲಿ ಸರ್ಕಾರ ಮತ್ತು ಕೋರ್ಟಿನ ಆದೇಶದಂತೆ ಅಲ್ಲಿ ಪೂಜೆ ನಡಿಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದಾಗ ಕೋರ್ಟಿನ ಪರ್ಮಿಷನನ್ನು ತಗೊಂಡು ಕೇಂದ್ರದ ಸಚಿವರು, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ನಾವೆಲ್ಲರೂ ಸೇರಿ ಇವತ್ತು ಅಲ್ಲಿ ಪೂಜೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಹಲ್ಲೆಯನ್ನು ಆಗಿರುವಂಥದ್ದು, ಅದರಲ್ಲಿ ಪೊಲೀಸ್ ವೆಹಿಕಲ್ಗಳನ್ನು ಕೂಡ ಇವತ್ತು ಅದ್ರ ಮೇಲೆ ಕಲ್ತೂರಾಟ ಆಗಿರುವಂಥದ್ದು. ಆ ರೀತಿಯಾದಂಥ ಪ್ರಕರಣ ಪೊಲೀಸ್ ದಾಖಲೆಯನ್ನು ಯಾರು ಆ ಗುಂಡಾ ವರ್ತನೆಯನ್ನು ಮಾಡಿದ್ದಾರೆ ಅದರ ಮೇಲೆ ಪೊಲೀಸ್ ಪ್ರಕರಣ ದಾಖಲೆಯನ್ನು ಆಗಿರುವಂಥದ್ದು. ಆ ಪ್ರಕರಣ ಸರ್ಕಾರ ಹಿಂತಗೊಂಡ್ಮೇಲೆ ಅದರ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ ನಮ್ಮ ಕಲಬುರಗಿನಲ್ಲಿ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ 1ನೇ ತಾರೀಕು ಆ ಹೋರಾಟದಲ್ಲಿ ಎಲ್ಲರೂ ಕೂಡ ಮುಖಂಡರು ಮಾತನಾಡಿದ್ದಾರೆ. ಹಿಂದೆನೂ ಕೂಡ ನನ್ನ ಭಾಷಣದಲ್ಲಿ ಇವತ್ತು ಭಾಳ ಸ್ಪಷ್ಟತೆಯಿಂದ ಇವತ್ತಿನ ದಿವಸ ನಾನು ಅಲ್ಲಿ ಹೇಳಿರುವಂಥದ್ದು. ನಾನು ಏನು ಹೇಳಿದ್ದೀನಿ ಅಂತಂದರೆ, ಕಲಬುರಗಿಯ ಜನರು, ನಮ್ಮ ಜಿಲ್ಲೆಯ ಜನರು ಯಾರು ಈ ರೀತಿಯಾದಂಥ ಅರಾಜಕತೆಯನ್ನು ಮಾಡ್ತಾರೆ, ಯಾರು ಈ ರೀತಿಯಾದಂಥ ಗುಂಡಾಗರ್ದಿಯನ್ನು ಮಾಡ್ತಾರೆ, ಯಾರು ರೌಡಿಸಮ್ ಮಾಡ್ತಾರೆ, ಯಾರು ನಮ್ಮ ದೇಶವನ್ನು ಬಿಟ್ಟು ನಮ್ಮ ವಿರೋಧಿಯ ದೇಶದ ಪಾಕಿಸ್ತಾನದ
ಕಲಬುರಗಿಯನ್ನು ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿ ಕೈ ಹಾಕಿರುವಂಥ ರಾಜಕಾರಣಿಗಳಿಗೆ ಇವತ್ತು ಕಲಬುರಗಿಯ ಜನ ಅವರಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಂತನೋ ಮಾತನ್ನು ನಾನು ಹೇಳಿರುವಂಥದ್ದು ನನ್ನ ಭಾಷಣದಲ್ಲಿ. ಕಲಬುರಗಿಯ ಜನ ಅಂತಂದರೆ ಯಾರು? ಕಲಬುರಗಿನಲ್ಲಿ ನಾವೆಲ್ಲ ಹಿಂದೂಗಳು ಕೂಡ ಇರ್ತೇವೆ, ಮುಸಲ್ಮಾನರು ಕೂಡ ಇರ್ತೇವೆ, ಅನೇಕ ಧರ್ಮ ಅನೇಕ ಜಾತಿಯ ಜನರು ನಾವು ಕಲಬುರಗಿ ನಗರದಲ್ಲಿ ಇರ್ತೇವೆ. ಇಲ್ಲಿ ಯಾವುದೂ ಕೂಡ ನಾನು ಯಾವುದೇ ಧರ್ಮದ ಬಗ್ಗೆ ಅಥವಾ ಯಾವುದೇ ಜಾತಿ ವಿಶೇಷ ಬಗ್ಗೆ ನಾನು ಯಾವತ್ತೂ ಕೂಡ ಟೀಕೆಯನ್ನು ಮಾಡಿರುವಂಥದ್ದು. ಈ ರೀತಿ ಹೇಳಿಕೆಯನ್ನು ನೀಡಿದಂಥ ಸಂದರ್ಭದಲ್ಲೂ ಕೂಡ ಇವತ್ತು ಪೊಲೀಸರಿಂದ ಇವತ್ತು FIR ಆಗಿರುವಂಥದ್ದು. ಆ FIR ಏನು ಮಾಡಿದ್ದಾರೆ ಅದಕ್ಕೆ ಹೆದರಿ ಸುಮ್ಕೂಡುವಂಥದ್ದು ಅಲ್ಲ. ನಾವು ಕೂಡ ನಮ್ಮ ಪಕ್ಷದ ಎಲ್ಲ ಹಿರಿಯರು ಹಿಂದೆನೇ ಕೂಡ ಇದ್ರ ಬಗ್ಗೆ ಅದ್ರ ಬಗ್ಗೆ ಇವತ್ತಿನ ದಿವಸ ಅವರು ಮಾತನಾಡಿದ್ದಾರೆ. ನಾನು ಈ ರೀತಿ 100 FIRಗಳು ನಾವು ಹಿಂದಿನಿಂದನೂ ಕೂಡ ನೋಡಿದ್ದೇವೆ. ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ಕುಟುಂಬದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕುತ್ತಿರುವುದನ್ನು ಬಿಜೆಪಿ ಕಲಬುರಗಿ SC ಮೋರ್ಚಾ ನಗರ ಹಾಗೂ ಜಿಲ್ಲೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಉಗ್ರವಾಗಿ ಖಂಡಿಸಲಾಯಿತು. ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ಕುಟುಂಬಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕುತ್ತಿರುವುದನ್ನು ಭಾರತೀಯ ಜನತಾ ಪಕ್ಷ ಕಲಬುರಗಿ SC ಮೋರ್ಚಾ ನಗರ ಹಾಗೂ ಜಿಲ್ಲೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಉಗ್ರವಾಗಿ ಖಂಡಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ನಗರ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿನಕೇರಿ, ರಾಜು ವಾಡೇಕರ್, ರಮೇಶ್ ವಾಡೇಕರ್, ಪ್ರದೀಪ್ ಭಾವೆ, ವಿನೋದ್ ಓಂಕಾರ್, ರಾಜು ಕಟ್ಟಿಮನಿ, ರಂಜಿತ್ ಕುಮಾರ್ ಮೂಲಿಮನಿ, ಕೃಷ್ಣ ತಂಗಡಗಿ, ಪ್ರದೀಪ್ ಬಾಚನಾಳ್, ಸಚಿನ್ ಕಟ್ಟಿಮನಿ, ಅನಿಲ್ ಕುಮಾರ್ ಬೆಳಕೇರಿ, ಅಮೃತ್ ಕುರುಕೋಟ, ಭೀಮಾಶಂಕರ್ ಬಂಕೂರ್, ವಿಕಾಸ್ ಕರ್ಣಿಕ್, ಆನಂದ್ ಚೌಹಾಣ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಒಂದು ವಿಧಾನಸೌಧದ ಮುಂಭಾಗದಲ್ಲಿ ಬಿಜೆಪಿಯ ಜಿಲ್ಲಾ ಪಕ್ಷದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡೋದು ಉದ್ದೇಶ ಹಳಂದನಲ್ಲಿರುವ ರಾಡ್ಲೆ ಮಸಕ್ ಹಾಗೂ ರಾಘವಚೇತನ ಮಂದಿರದಲ್ಲಿ ಒಂದು ದೇವಸ್ಥಾನದ ಮೂರ್ತಿಗೂ ಹಾಗೂ ಹೊರಗಡೆಯಲ್ಲಿ ಒಂದು ಹೊಲಸು ಎಲ್ಲ ಮಾಡಿರ್ತಾರೆ. ಅದನ್ನು ಎಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ. ಆ ಒಂದು ಮಾಡಿದಲ್ಲದೆ ಆ ದೇವಸ್ಥಾನದಲ್ಲಿ ಒಂದು ರಥೋತ್ಸವ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಜರುಗುವ ಸಮಯದಲ್ಲಿ ಇಲ್ಲಿ ಹಿಂದೂಗಳು ಪೂಜೆ ಮಾಡಬಾರ್ದಂತ ಹೇಳಿ ಒಂದು ಇಡೀ ಜಿಲ್ಲಾಡಳಿತ ಮೇಲೆ ಅಲ್ಲಿರ್ತಕ್ಕಂಥ ಕಿಡಿಗೇಡಿಗಳು, ಅಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಮರೆಲ್ಲ ಅಲ್ಲಿರ್ತಕ್ಕಂಥ ಯಾರು ಮಾಡಿರ್ತಕ್ಕ ಕಿಡಿಗೇಡಿಗಳಿಗೆ ಇಡೀ ಜಿಲ್ಲಾಡಳಿತ ಮೇಲೆ ಖಾರದ ಪುಡಿ ಎರಚೋದು, ಕಲ್ಲೆಸ್ತ ಆಗಲಿ ಎಲ್ಲ ಅವ್ರಿಗೆಲ್ಲ ದೌರ್ಜನ್ಯವನ್ನು ಮಾಡ್ತಾರೆ. ಅಂಥ ದೌರ್ಜನ್ಯ ಮಾಡಿದವರ ಮೇಲೆ ಇವತ್ತು ಸರ್ಕಾರ ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಒಂದು ಸರ್ಕಾರ ಇವತ್ತು ಇಡೀ ಸಮಾಜಕ್ಕೆ ಏನು ಸಂದೇಶ ಕೊಡ್ತಂದ್ರೆ ನಾವು ಇಂಥವರಿಂದ ಇದ್ದೀವಿ ಅನ್ನೋ ಸಂದೇಶವನ್ನು ಕೊಡ್ತಾರೆ. ಆ ಒಂದು ಉದ್ದೇಶದಿಂದ ಪ್ರತಿಭಟನೆಯನ್ನು ಹಿಂಪಡೆಯೋಗೋಸ್ಕರ ಒಂದು ಬಿಜೆಪಿ ಜಿಲ್ಲಾ ವತಿಯಿಂದ, ಪಕ್ಷ ಜಿಲ್ಲಾ ವತಿಯಿಂದ ಒಂದು ದೊಡ್ಡ ಪ್ರತಿಭಟನೆ ಮಾಡುತ್ತೆ. ಆ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಹಾಗೂ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ದತ್ತಾತ್ರೇಯ ಸಿ ಪಾಟೀಲ್ ಅವರು ಭಾಷಣದ ಮುಖಾಂತರ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಮುಖ ಖಾತೆಗಳನ್ನು ನೀಡಿರುವುದು ದಲಿತರಿಗೆ ಸಂತಸ ತಂದಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ DG ಸಾಗರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಕಂದಾಯ ಖಾತೆ ಮತ್ತು ಯುವ ನಾಯಕರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆ ಪ್ರಮುಖ ಖಾತೆಗಳನ್ನು ದಲಿತರಿಗೆ ನೀಡಿರುವುದರಿಂದ ಬಡವರಿಗೆ, ದಲಿತರಿಗೆ ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕ ನ್ಯಾಯ ಸಿಗುವುದು ಭರವಸೆ ಮೂಡಿ ದಲಿತರಲ್ಲಿ ಸಂತಸ ತಂದಿದೆ. ಇದನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸ್ವಾಗತಿಸುತ್ತದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ DG ಸಾಗರ್, ಜಿಲ್ಲಾ ಮುಖಂಡರಾದ ಸುರೇಶ್ ಹಾದಿಮನಿ, SP ಸುಳ್ಳದ್, ಉಮೇಶ್ ನರೋಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರಗಳು
ಜನರಿಗೋಸ್ಕರ ಜನರೇ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ಜನರೇ ಇಲ್ಲಿ ನಿಜವಾದಂಥ ಪ್ರಭುಗಳು. ಹಾಗಾಗಿ ಜನರ ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳಿಂದ ಸರ್ಕಾರ ರಚನೆಗೊಂಡು ಸರ್ಕಾರದಲ್ಲಿ ಅನೇಕ ಸಾಮರ್ಥ್ಯನ ಹೊಂದಿರತಕ್ಕಂಥ MLAಗಳನ್ನು ಮಂತ್ರಿಗಳನ್ನು ಮಾಡ್ತಕ್ಕಂಥದ್ದು ಒಂದು ಪರಿಪಾಠ ಇದೆ. ಸಮಾಜದಲ್ಲಿ ಇದ್ದಕ್ಕಿದ್ದಂಗೆ ಎಲ್ಲವೂ ಕೂಡ ಸರಿ ಇಲ್ಲ. ಸಮಾಜದಲ್ಲಿ ಬಡತನ ಇದೆ, ದಾರಿದ್ರ್ಯತೆ ಇದೆ, ಅನಕ್ಷರತೆ ಇದೆ, ಮೌಢ್ಯತೆ ಇದೆ, ಮೂಢನಂಬಿಕೆ ಇದೆ, ಜಾತಿ ಇದೆ, ಅಸ್ಪೃಶ್ಯತೆ ಇದೆ. ಇದು ಎಲ್ಲವೂ ಕೂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಮಾಜದ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದ ಮೂಲ ಆಶೆ ಈ ದೇಶದಲ್ಲಿರ್ತಕ್ಕಂಥ ಬಡತನ ಮತ್ತು ದಾರಿದ್ರ್ಯತೆ ಮತ್ತು ಅನಕ್ಷರತೆ ಮತ್ತು ತಾರತಮ್ಯ ಇವೆಲ್ಲವೂ ಕೂಡ ಹೋಗಲಾಡಿಸಿ ಒಂದು ಸಶಕ್ತವಾಗಿರ್ತಕ್ಕಂಥ ಭಾರತ ದೇಶವನ್ನು ಗಟ್ಟಿ ಅಭಿವೃದ್ಧಿಶೀಲದಲ್ಲಿ ತೆಗೆದುಕೊಂಡು ಹೋಗಬೇಕಂತಕ್ಕಂಥ ಮಹತ್ ಆಕಾಂಕ್ಷೆ ಹೊಂದಿರತಕ್ಕಂಥ ಒಂದು ಸಂವಿಧಾನದ ಆಶೆ ಮತ್ತು ಪ್ರಜಾಪ್ರಭುತ್ವ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.